ಹಲೋ ಟ್ರೈನೀಸ್, ಇವತ್ತು ನಾವು ಪೋರ್ಟಬಲ್ ಮತ್ತು ಹ್ಯಾಂಡ್ ಆಪರೇಟೆಡ್ ಮಷೀನ್ ಟೂಲ್ಸ್ನ ಐಡೆಂಟಿಫೈ ಮಾಡೋದು ಕಲ್ತ್ಕೋತೀವಿ. ಅದರ ಯೂಸಸ್ನ ಕೂಡ ಐಡೆಂಟಿಫೈ ಮಾಡೋದು ಕಲಿಯೋಣ. ಈ ವಿಡಿಯೋನ ಆಬ್ಜೆಕ್ಟಿವ್ಸ್ ಅಂದರೆ ಈ ಸೆಷನ್ ನಂತರ ನಾವು ಕಲಿಯುತ್ತೇವೆ ಪೋರ್ಟಬಲ್ ಹ್ಯಾಂಡ್ ಆಪರೇಟೆಡ್ ಮಷಿನರಿ ಐಡೆಂಟಿಫೈ ಮಾಡೋದು, ಹ್ಯಾಂಡ್ ಆಪರೇಟೆಡ್ ಪೋರ್ಟಬಲ್ ಟೂಲ್ಸ್ನ ಐಡೆಂಟಿಫೈ ಮಾಡೋದು, ಅದರ ಯೂಸ್ ಮತ್ತು ಸೇಫ್ಟಿ ಐಡೆಂಟಿಫೈ ಮಾಡೋದು. ಬನ್ನಿ ಸ್ಟಾರ್ಟ್ ಮಾಡೋಣ. ಇದನ್ನು ಪೋರ್ಟಬಲ್ ಎಲೆಕ್ಟ್ರಿಕ್ ಸರ್ಕ್ಯುಲರ್ ಹ್ಯಾಂಡ್ ಸಾ ಎನ್ನುತ್ತಾರೆ. ಇದನ್ನು ಹೆಚ್ಚಾಗಿ ಕಟ್ಟಡ ಕಟ್ಟುವ ಜಾಗಗಳಲ್ಲಿ ಮತ್ತು ಮರಗೆಲಸ ಮಾಡುವ ಕಾರ್ಖಾನೆಗಳಲ್ಲಿ ಉಪಯೋಗಿಸುತ್ತಾರೆ. ಇದನ್ನು ಕತ್ತರಿಸಲು, ಎಡ್ಜ್ ಮಾಡಲು ಮತ್ತು ಕುಳಿಕೆ ಮಾಡಲು ಉಪಯೋಗಿಸುತ್ತಾರೆ. ಈ ಪವರ್ ಟೂಲ್ಗೆ ಬಿಲ್ಟ್ ಇನ್ ಬ್ಲೇಡ್ ಬ್ರೇಕ್ ಅಳವಡಿಸಿ ಸುಧಾರಿಸಲಾಗಿದೆ. ಈ ಪೋರ್ಟಬಲ್ ಎಲೆಕ್ಟ್ರಿಕ್ ಸರ್ಕ್ಯುಲರ್ ಸಾನಲ್ಲಿ ಇರುವ ಅಡ್ಜಸ್ಟ್ಮೆಂಟ್ನಿಂದಾಗಿ ಇದರಲ್ಲಿ ಬ್ಲೇಡ್ ಅನ್ನು ಹಲವಾರು ಪೊಸಿಷನ್ನಲ್ಲಿ ಉಪಯೋಗಿಸಬಹುದು. ಉದಾಹರಣೆಗೆ, ಕಟ್ ಆಳವನ್ನು ಬದಲಾಯಿಸಬಹುದು ಮತ್ತು ವಿವಿಧ ಅಳತೆಯ ಕಟ್ಸ್, ಕ್ರಾಸ್ ಕಟ್ಟಿಂಗ್ ಮತ್ತು ರಿಪ್ಪಿಂಗ್ ಮಾಡಬಹುದು. ಕ್ರಾಸ್ ಕಟ್ಟಿಂಗ್ ಮತ್ತು ರಿಪ್ಪಿಂಗ್ ಎರಡನ್ನೂ ಒಂದೇ ರೀತಿಯಲ್ಲಿ ಮಾಡಲಾಗುತ್ತದೆ, ಆದರೆ ರಿಪ್ಪಿಂಗ್ ಸ್ವಲ್ಪ ಕಷ್ಟ, ಅದು ಬ್ಲೇಡ್ ಅನ್ನು ಕೈಯಲ್ಲಿ ಹ್ಯಾಂಡಲ್ ಮಾಡಿದಾಗ. ಈ ಗರಗಸವನ್ನು ಉಪಯೋಗಿಸುವಾಗ ಮರವನ್ನು ಕ್ಲ್ಯಾಂಪ್ ಮಾಡಬೇಕು, ಏಕೆಂದರೆ ಕತ್ತರಿಸುವಾಗ ಬಹಳ ಹೆಚ್ಚಿನ ಕಾಂಪೋನೆಂಟ್ ಆಗುತ್ತದೆ. ಇದು ಏಕೆಂದರೆ ಯಂತ್ರವು ಮೇಲ್ಮುಖವಾಗಿ ಕತ್ತರಿಸುವಾಗ ಯಂತ್ರವನ್ನು ಮರದ ಒಳಗೆ ಎಳೆದುಕೊಳ್ಳುವುದರಿಂದ. 50 ಎಂಎಂ ದಪ್ಪ ಮರವನ್ನು ಇಲ್ಲಿ ಕತ್ತರಿಸಬಹುದು. ಬ್ಲ್ಯಾಕ್ ಬೋರ್ಡ್ಸ್, ಪ್ಲೈವುಡ್ ಶೀಟ್ಸ್ ಹಾಗೂ ವಾಲ್ಬೋರ್ಡ್ ಅನ್ನು ಸ್ಪೆಷಲ್ ಬ್ಲೇಡ್ನಿಂದ ಹೈಸ್ಪೀಡ್ನಲ್ಲಿ ಕಟ್ ಮಾಡಬಹುದು. ಇದನ್ನು ಪೋರ್ಟಬಲ್ ಪವರ್ ಪ್ಲಾನರ್ ಎಂದು ಕರೆಯುತ್ತಾರೆ. ಇದು ಮರದ ಮೇಲ್ಮೈಯನ್ನು ಹೆರೆಯಲು ಮತ್ತು ತಕ್ಕ ಆಕಾರಕ್ಕೆ ತರಲು ಉಪಯೋಗಿಸಲಾಗುತ್ತದೆ. ಪೋರ್ಟಬಲ್ ಪವರ್ ಪ್ಲಾನರ್ಗಳನ್ನು ಮೇಲ್ಮೈ ನುಣುಪು ಮಾಡಲು, ತುದಿ ಹೆರೆಯಲು, ಅಂಚುಗಳನ್ನು ಹೆರೆಯಲು ಉಪಯೋಗಿಸುತ್ತಾರೆ. ಈ ಪ್ಲಾನರ್ ಮರದ ಗ್ರೇನ್ ಬೆಳೆದಿರುವ ದಿಕ್ಕಿನಲ್ಲೇ ಯಾವಾಗಲೂ ಪ್ಲಾನ್ ಮಾಡುವುದು ಬಹಳ ಮುಖ್ಯವಾದ ಅಂಶ. ಇದರ ವೇಗ ಯಾವ ರೀತಿಯ ಮರ ಮತ್ತು ಎಷ್ಟು ಆಳಕ್ಕೆ ಕತ್ತರಿಸಬೇಕು ಎನ್ನುವುದು ಅವಲಂಬಿಸಿರುತ್ತದೆ. ಪವರ್ ಪ್ಲಾನ್ಗಳು 50 ಮಿಲಿಮೀಟರ್ನಿಂದ 125 ಮಿಲಿಮೀಟರ್ ಅಳತೆಯವರೆಗೂ ಸಿಗುತ್ತದೆ. ಗರಿಷ್ಠ ಅಗಲವು ಮರದ ಮೇಲೆ ಕತ್ತರಿಸುವ ಬ್ಲೇಡ್ಗಳ ಉದ್ದಕ್ಕೆ ಸಮನಾಗಿರುವ ಏಕೈಕ ಅಗಲ. ಬ್ಲೇಡ್ ಮತ್ತು ಹಲಗೆ ಸಮನಾಗಿರಬೇಕು. ಸಾಮಾನ್ಯವಾಗಿ 2 ಕಟಿಂಗ್ ಬ್ಲೇಡ್ಸ್ ಅನ್ನು ಕಟರ್ ಬ್ಲಾಕ್ಗೆ ಅಳವಡಿಸಲಾಗಿರುತ್ತದೆ. ಅದರ ವೇಗ 12,000 ದಿಂದ 15,000 ರೆವಲ್ಯೂಷನ್ ಒಂದು ನಿಮಿಷಕ್ಕೆ. ಗಿಯರ್ ಮತ್ತೆ ಬೆಲ್ಗಳು ಎಲೆಕ್ಟ್ರಿಕ್ ಮೋಟಾರ್ಗೆ ಕನೆಕ್ಟ್ ಆಗಿರುತ್ತದೆ ಹಾಗೂ ದೇಹದ ಮೈ ಮೇಲೆ ಮೌಂಟ್ ಆಗಿರುತ್ತದೆ. ಆಳವಾದ ಕಟ್ 6 ಮಿಲಿಮೀಟರ್ಸ್ ವರೆಗೂ ಸ್ಟಾರ್ವಿಲ್ ಅಥವಾ ನಾಬಿಂದ ಮಾಡಬಹುದು. ಅದು ಸಹ ಮೇಲ್ಭಾಗ, ಸೋಲ್ನ ಫ್ರಂಟ್ ಶೂ ಎಲ್ಲವೂ ಇರುತ್ತದೆ. ಸಾಮಾನ್ಯವಾಗಿ ಫೆನ್ಸ್ ಗೈಡ್ ಅನ್ನು ಅಳವಡಿಸಲಾಗಿರುತ್ತದೆ. ಕಟ್ಟಿಂಗ್, ಸ್ಕ್ವೇರಿಂಗ್, ಬೆವೆಲಿಂಗ್, ಮೆಟ್ರಿಂಗ್ ಎಡ್ಜಸ್ ಅಂಡ್ ಎಂಡ್ಸ್. ಸೋಲ್ ಎಡ್ಜಸ್ ಅನ್ನ 135 ಡಿಗ್ರಿಗೆ ಬೆವಿಲ್ ಎಡ್ಜಸ್ ಅನ್ನ ಫಿಕ್ಸ್ ಮಾಡಬಹುದು. ಮುಂಭಾಗದ ಶೂಗಳು 9 ಎಂಎಂ ಅಗಲದಿಂದ 9 ಎಂಎಂ ಆಳದವರೆಗೆ ಅಂಚಿನಲ್ಲಿ ಯಂತ್ರದ ರಿಬೇಟಿಂಗ್ ಗ್ರೂಮ್ ಅನ್ನು ಹೊಂದಿದ್ದು 2 ಅಥವಾ ಹೆಚ್ಚಿನ ಪಾಸ್ಗಳನ್ನು ಮಾಡುವ ಮೂಲಕ ಅಗಲವಾದ ರಿಯಾಯಿತಿಗಳನ್ನು ಉತ್ಪಾದಿಸಬಹುದು. ಇದನ್ನು ಪೋರ್ಟಬಲ್ ಜಿಗ್ ಸಾ ಎಂದು ಕರೆಯುತ್ತಾರೆ. ಈ ಪೋರ್ಟಬಲ್ ಜಿಗ್ ಸಾ ಕತ್ತರಿಸಲು ಬೋರ್ಡ್, ವಿನಿಯರ್, ಪ್ಲಾಸ್ಟಿಕ್, ಕಾರ್ಡ್ಬೋರ್ಡ್ ಮತ್ತು ಚರ್ಮ ಎಲ್ಲವನ್ನು ಕತ್ತರಿಸಲು ಉಪಯೋಗಿಸಬಹುದು. ಇದನ್ನು ಕ್ಯಾಬಿನೆಟ್ ಮಾಡುವ ಅಂಗಗಳಲ್ಲಿ, ಪೀಠೋಪಕರಣ ಮಾಡುವ ಕಾರ್ಖಾನೆಗಳಲ್ಲಿ ಉಪಯೋಗಿಸುತ್ತಾರೆ. ಇದು ಸುರಕ್ಷಿತವಾದ ಉಪಕರಣ. ಅನುಭವ ಇಲ್ಲದೇ ಇರುವ ತರಬೇತಿಯಲ್ಲಿರುವವರು ಸಹ ಹಲವು ವಿಷಯಗಳ ಅಭ್ಯಾಸ ಮಾಡಿ ಉತ್ತಮ ಫಲಿತಾಂಶ ಪಡೆಯಬಹುದು. ಇದನ್ನು ಉಪಯೋಗಿಸುವಾಗ ಇದರ ಹಿಡಿಕೆಯನ್ನು ಗಟ್ಟಿಯಾಗಿ ಹಿಡಿದು ಬ್ಲೇಡ್ ಅನ್ನು ಗಟ್ಟಿಯಾಗಿ ಕೆಲಸದ ಜಾಗದಲ್ಲಿ ಇಡಬೇಕು. ಗರಗಸದ ಬ್ಲೇಡ್ನ ನೇರ ಮೇಲಕ್ಕೆ ಮತ್ತು ಕೆಳಕ್ಕೆ ಚಲನೆಯನ್ನು ಸ್ಟ್ರೋಕ್ ಎಂದು ಕರೆಯುತ್ತಾರೆ. ನೀವು ನೋಡುವಂತೆ ಬ್ಲೇಡ್ ಮೇಲಕ್ಕೆ ಚಲಿಸಿದಾಗ ಮಾತ್ರ ಕತ್ತರಿಸುತ್ತದೆ. ಅದರಿಂದ ನಾವು ಅದಕ್ಕೆ ತಕ್ಕಂತೆ ಚಲಿಸಬೇಕಾಗುತ್ತದೆ. ಒಂದು ಸುತ್ತಿನ ಕಟ್ನಲ್ಲಿ ಬ್ಲೇಡ್ನ ಆರಂಭಿಕ ಪ್ರವೇಶವನ್ನು ಸುಗಮಗೊಳಿಸಲು ಕೆಲಸದ ತ್ಯಾಜ್ಯ ಭಾಗದಲ್ಲಿ ಬ್ಲೇಡ್ಗಿಂತ ದೊಡ್ಡದಾದ ರಂಧ್ರವನ್ನು ಕೊರೆಯಬೇಕು. 110 ರಿಂದ 220 ವೋಲ್ಟ್ಸ್ ಆಪರೇಟ್ ಮಾಡಲು ಡಿಸೈನ್ ಮಾಡಲಾಗಿದೆ. 1 ನಿಮಿಷಕ್ಕೆ 4200 ಸ್ಟ್ರೋಕ್ ವೇಗದಲ್ಲಿ ಕತ್ತರಿಸುತ್ತದೆ. ಎಸ್ಪಿಎಂ. ಇದನ್ನು ಪವರ್ ಡ್ರಿಲ್ ಎನ್ನುತ್ತಾರೆ. ಇದನ್ನು ಮರದಲ್ಲಿ ರಂಧ್ರ ಕೊರೆಯಲು ಉಪಯೋಗಿಸುತ್ತಾರೆ. ಪವರ್ ಡ್ರಿಲ್ ಉಪಯೋಗ ಮಾಡುವುದಕ್ಕೂ ಮೊದಲು ಅನುಸರಿಸಲೇಬೇಕಾದ ಹಲವು ಸುರಕ್ಷತಾ ಸಲಹೆಗಳಿವೆ.
ಅದರಲ್ಲಿ ಏನಾದರೂ ಹೊಂದಿಕೆ ಮಾಡಬೇಕಿದ್ದಲ್ಲಿ ಅದನ್ನು ಸ್ವಿಚ್ ಆಫ್ ಮಾಡಿರಿ. ಪವರ್ ಡ್ರಿಲ್ ಮತ್ತು ಪವರ್ ಸಪ್ಲೈಗೆ ಕನೆಕ್ಟ್ ಮಾಡುವ ವಯರಲ್ಲಿ 3 ಕ್ರಾಸ್ನ ಫ್ಲೆಕ್ಸಿಬಲ್ ವಯರ್ ಇರಬೇಕು. ಕನೆಕ್ಟ್ ಮಾಡುವ ಪ್ಲಗ್ 3 ಪಿನ್ ಆಗಿರಬೇಕು. ಒಡೆದಿರುವ ಇಲ್ಲವೇ ಕೆಟ್ಟುಹೋದ ಪ್ಲಗ್ ಉಪಯೋಗಿಸಬಾರದು. ಕ್ಷಮತೆಗೆ ತಕ್ಕ ಹಾಗೆ ಪವರ್ ಡ್ರಿಲ್ ಅನ್ನು 2 ವಿಧವಾಗಿ ವಿಂಗಡಿಸಬಹುದು. ಒಂದು ಪವರ್ ಡ್ರಿಲ್ಲನ್ನ ಕ್ಷಮತೆ ಯಾವಾಗ ಹೆಚ್ಚಿರುತ್ತದೆ ಎಂದರೆ ಅದು ವಿದ್ಯುತ್ ಶಕ್ತಿಯನ್ನು ತೆಗೆದುಕೊಂಡು ಸರಿಯಾದ ವೇಗವನ್ನು ನಿರ್ವಹಿಸುತ್ತಾ ಹೆಚ್ಚಿನ ಶಾಖವನ್ನು ಉತ್ಪತ್ತಿ ಮಾಡದೆ ಅದನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸಿದಾಗ. ಸಾಮಾನ್ಯವಾಗಿ ಡ್ರಿಲ್ ದೊಡ್ಡದಾಗಿದ್ದರೆ ಅದರ ಉತ್ಪಾದಕತೆ ಕೂಡ ಹೆಚ್ಚಿರುತ್ತದೆ. ಅಂದರೆ ಅದನ್ನು ಸಣ್ಣ ಕೆಲಸಗಳಿಗೆ ಹೆಚ್ಚಿನ ಸಮಯದವರೆಗೂ ಬಳಸಬಹುದು. ಜೊತೆಗೆ ಅದು ಅಟ್ಯಾಚ್ಮೆಂಟ್ಗಳನ್ನು ಸಹ ಹೆಚ್ಚಿನ ಸಾಮರ್ಥ್ಯದಿಂದ ನಿರ್ವಹಿಸಬೇಕು. ಇವು ವಿವಿಧ ರೂಪಗಳಲ್ಲಿ ಲಭ್ಯವಿವೆ. ಎಲೆಕ್ಟ್ರಿಕ್ ಹ್ಯಾಂಡ್ ಡ್ರಿಲ್ ಅನ್ನು ಚಾಲನೆ ಮಾಡಲು ಸಣ್ಣ ವಿದ್ಯುತ್ ಮೋಟಾರನ್ನು ಹೊಂದಿದೆ. ಸ್ಪಿಂಡಲ್ ತುದಿಯಲ್ಲಿ ಡ್ರಿಲ್ ಚಕ್ಕನ್ನು ಜೋಡಿಸಲಾಗಿದೆ. ಸುಲಭ ಕೆಲಸಗಳಿಗೆ ಬಳಸುವ ಎಲೆಕ್ಟ್ರಿಕ್ ಹ್ಯಾಂಡ್ ಡ್ರಿಲ್ಗಳು ಸಾಮಾನ್ಯವಾಗಿ ಒಂದೇ ವೇಗವನ್ನು ಹೊಂದಿರುತ್ತವೆ. ಈ ಡ್ರಿಲ್ ಹೆಚ್ಚುವರಿ ವೈಶಿಷ್ಟ್ಯವನ್ನು ಹೊಂದಿದೆ. ಅದರ ಮೂಲಕ ಗೇರ್ಗಳ ವ್ಯವಸ್ಥೆಯ ಮೂಲಕ ಡ್ರಿಲ್ ವೇಗವನ್ನು ಬದಲಾಯಿಸಬಹುದು. ದೊಡ್ಡ ರಂಧ್ರಗಳನ್ನು ಕೊರೆಯಲು ಇದು ವಿಶೇಷವಾಗಿ ಉಪಯುಕ್ತವಾಗಿದೆ. ಇದನ್ನು ಗ್ರೈಂಡರ್ ಟೂಲ್ ಎನ್ನುತ್ತಾರೆ. ಇದನ್ನು ಮರದ ಮೇಲ್ಮೈಯನ್ನು ಉಜ್ಜಲು ಹಾಗೂ ಪೇಂಟ್ ಮಾಡಲು, ಪಾಲಿಶ್ ಮಾಡಲು ಉಪಯೋಗಿಸಲಾಗುತ್ತದೆ. ಇದನ್ನು ಉಪಯೋಗಿಸುವುದಕ್ಕೂ ಮೊದಲು ಕೆಲವು ಸುರಕ್ಷತಾ ಸಲಹೆಗಳ ಬಗ್ಗೆ ನೋಡೋಣ. ಉಜ್ಜಬೇಕಾಗಿರುವ ಭಾಗವು ಅಲುಗಾಡದ ಸ್ಥಿತಿಯಲ್ಲಿ ಇದೆಯೇ ಎನ್ನುವುದನ್ನು ಖಾತ್ರಿ ಮಾಡಿಕೊಳ್ಳಬೇಕು. ಸುರಕ್ಷತಾ ಸಲಕರಣೆಗಳು ಅಂದರೆ ಕನ್ನಡಕ, ಧೂಳಿನ ಮಾಸ್ಕ್, ಆಂಟಿ-ಸ್ಕಿಡ್ ಶೂಸ್ ಹಾಕಿಕೊಳ್ಳಬೇಕು. ಉಜ್ಜಬೇಕಾಗಿರುವುದರ ಮೇಲೆ ಹೆಚ್ಚಿನ ಒತ್ತಡ ಹಾಕಬಾರದು. ಇದರ ಉಪಯೋಗಗಳ ಬಗ್ಗೆ ನೋಡೋಣ. ಇದನ್ನು ಸಮತಟ್ಟಾದ ಹಾಗೂ ಬಾಗಿದ ಮೈಮೇಲೆ ಉಜ್ಜಲು ಉಪಯೋಗಿಸುತ್ತಾರೆ. ಇದನ್ನು ಮಾಡಲು ನಾವು ಆರ್ಬಿಟಲ್ ಸ್ಯಾಂಡರ್ನ ಫ್ಲೆಕ್ಸಿಬಲ್ ಬೇಸಿಗೆ ಸ್ಯಾಂಡ್ ಪೇಪರ್ ಅನ್ನು ಹಾಕಬೇಕು. ನಂತರ ಇದನ್ನು ಅಡ್ಡಲಾಗಿ ಅಥವಾ ಉದ್ದವಾಗಿ ಉಜ್ಜಬೇಕಾಗಿರುವ ಸ್ಥಳದ ಮೇಲೆ ಇಡಬೇಕು. ಇದನ್ನು ಸಾಮಾನ್ಯವಾಗಿ ಅಂತಿಮ ಹಂತದ ಕೆಲಸದಲ್ಲಿ ಮಾತ್ರ ಉಪಯೋಗಿಸಲಾಗುತ್ತದೆ. ಇದನ್ನು ಬೆಲ್ಟ್ ಸ್ಯಾಂಡರ್ ಎನ್ನುತ್ತಾರೆ. ಇದನ್ನು ಸಮತಟ್ಟಾದ ಮೈಮೇಲೆ ಉಜ್ಜಿ ಅದನ್ನು ಬಣ್ಣ ಹೊಡೆಯಲು, ಪಾಲಿಶ್ ಮಾಡಲು, ತಯಾರಿಗೊಳಿಸಲು ಉಪಯೋಗಿಸುತ್ತಾರೆ. ಇದನ್ನು ಒಂದು ಕಂಟಿನ್ಯೂಸ್ ಬಾಂಡ್ ಅನ್ನು ಯಂತ್ರದ ಎರಡೂ ತುದಿಗಳಲ್ಲಿ ಇರುವ ರೋಲರ್ಗಳ ಮೇಲೆ ಫಿಕ್ಸ್ ಮಾಡಿರುತ್ತಾರೆ. ಇದರ ಉಪಯೋಗಗಳನ್ನು ನೋಡೋಣ. ಇದನ್ನು ಫ್ರೇಮ್ ಅಲ್ಲಿ ಇರುವ ಜಾಯಿನ್ ಮಾಡಿರುವ ಜಾಗದಲ್ಲಿ ಗ್ರೇನ್ ಹಾಳಾಗದಂತೆ ಮತ್ತು ಯಾವುದೇ ಗೀರು ಇಲ್ಲದಂತೆ ಉಜ್ಜಲು ಉಪಯೋಗಿಸಬಹುದು. ಈ ಯಂತ್ರದ ಒಂದು ಮುಖ್ಯವಾದ ಲಾಭ ಎಂದರೆ ಇದರಲ್ಲಿ ಧೂಳು ತುಂಬಿಕೊಳ್ಳುವ ಚೀಲ ಇದೆ. ಇದನ್ನು ಯಂತ್ರದ ಹಿಂಭಾಗಕ್ಕೆ ಜೋಡಿಸಲಾಗಿದೆ. ಇದನ್ನು ಪೋರ್ಟಬಲ್ ಎಲೆಕ್ಟ್ರಿಕ್ ರೌಟರ್ ಯಂತ್ರ ಎನ್ನುತ್ತಾರೆ. ಇದನ್ನು ಮರವನ್ನು ಬೇರೆ ರೀತಿಯಲ್ಲಿ ಕತ್ತರಿಸಲು ಉಪಯೋಗಿಸುತ್ತಾರೆ. ಇದರ ಉಪಯೋಗಗಳನ್ನು ನೋಡೋಣ. ಇದನ್ನು ಕುಸೂರಿ ಕೆಲಸಗಳಾದ ಎಡ್ಜ್ ಮೌಲ್ಡಿಂಗ್, ಶಾಂಫರ್ಸ್, ಸರ್ಫೇಸ್ ಫ್ಲಕ್ಕಿಂಗ್, ವಿ-ಗ್ರೂವಿಂಗ್, ವೀನಿಂಗ್, ಲೋ ರಿಲೀಫ್ ಕರ್ವಿಂಗ್ ಮತ್ತು ಇನ್ಲೇರಿಸಸ್ಗಳಿಗೆ ಉಪಯೋಗಿಸುತ್ತಾರೆ. ಈ ಯಂತ್ರದಲ್ಲಿ ಕತ್ತರಿಸುವ ಆಳವನ್ನು ಹೊಂದಿಸಿಕೊಳ್ಳಬಹುದು. ಇದರ ಜೊತೆಗೆ ಹೊಂದಿಸುವ ಫೆನ್ಸ್ ಇದೆ. ಇದು ಕೆಲಸ ಮಾಡುವ ವೇಗ 16,000ದಿಂದ 27,000 ರೆವಲ್ಯೂಷನ್ ಪರ್ ಮಿನಿಟ್. ಅದಕ್ಕೆ ಇದರ ಬಗ್ಗೆ ಬಹಳ ಎಚ್ಚರ ಇರಲಿ. ಇದನ್ನು ಉಪಯೋಗಿಸುವಾಗ ನಿಮ್ಮ ಎರಡೂ ಕೈಗಳು ಹಿಡಿಕೆ ಮೇಲೆಯೇ ಇರುವಂತೆ ನೋಡಿಕೊಳ್ಳಿ. ಇದಕ್ಕೆ ಹಲವಾರು ಅಟ್ಯಾಚ್ಮೆಂಟ್ಗಳಿವೆ. ಜಿಗ್ಸ್, ಟೆಂಪ್ಲೇಟ್ಸ್ ಮತ್ತು ಇನ್ನು ಹಲವಾರು ರೀತಿಯ ಕಟ್ಟರ್ಸ್ಗಳು ಸಹ ಇವೆ. ಇವುಗಳನ್ನು ಆಕಾರ ಕೊಡಲು ಸುಲಭವಾಗಿ ಉಪಯೋಗಿಸಬಹುದು. ಇದನ್ನು ಪೋರ್ಟಬಲ್ ಪವರ್ ಡಿಸ್ಕ್ ಸ್ಯಾಂಡರ್ ಎನ್ನುತ್ತಾರೆ. ಇದನ್ನು ಪೋರ್ಟಬಲ್ ಆಂಗಲ್ ಸ್ಯಾಂಡರ್ ಎಂದು ಕರೆಯುತ್ತಾರೆ. ಇದನ್ನು ಮೂಲವಾಗಿ ಮೇಲ್ಮೈಗೆ ದುಂಡನೆಯ ಆಕಾರ ಕೊಡಲು, ಮೂಲೆಗಳು ಮತ್ತು ಅಂಚುಗಳನ್ನು ಉಜ್ಜಲು ಮತ್ತು ಬಣ್ಣ ತೆಗೆಯಲು ಉಪಯೋಗಿಸುತ್ತಾರೆ. ಇದು ಡೆಕೋರೇಟಿವ್ ಲ್ಯಾಮಿನೇಟ್ ಹಾಕಿದ ಮೇಲೆ ಅದರ ಕವರ್ ತೆಗೆಯಲು ಸಹ ಉಪಯೋಗಕ್ಕೆ ಬರುತ್ತದೆ. ಈ ಯಂತ್ರವನ್ನು ಉಪಯೋಗಿಸಲು ಕೆಲವು ಮುಖ್ಯವಾದ ಸಲಹೆಗಳನ್ನು ನೋಡೋಣ. ಇದನ್ನು ಉಪಯೋಗಿಸುವಾಗ ಯಾವ ಭಾಗವನ್ನು ಉಜ್ಜಬೇಕೋ ಆ ಭಾಗಕ್ಕೆ ತಗುಲುವಂತೆ ಡಿಸ್ಕ್ ಅನ್ನು ಒಂದು ಕೋನದಲ್ಲಿ ಹಿಡಿದುಕೊಳ್ಳಬೇಕು. ಇದರಿಂದ ಕೆಲಸ ಮಾಡುವಾಗ ಹೆಚ್ಚು ಕಡಿಮೆ ಮರದ ಗ್ರೇನ್ ದಿಕ್ಕಿನಲ್ಲೇ ಇಟ್ಟುಕೊಳ್ಳಬೇಕು.
ಬಹಳ ಹಗುರವಾದ ಒತ್ತಡ ಬೀಳುವಂತೆ ಎಚ್ಚರವಹಿಸಬೇಕು. ಇಲ್ಲವಾದಲ್ಲಿ ಡಿಸ್ಕ್ ಗೋಚಲಗೊಂಡು ಮೈಮೇಲೆ ಸುರುಳಿ ಕಲೆಗಳನ್ನು ಮೂಡಿಸಿಬಿಡುತ್ತದೆ. ಇದೇ ಕಾರಣದಿಂದ ಡಿಸ್ಕ್ ಸ್ಯಾಂಡರ್ ಸಮತಟ್ಟವಾದ ಮೇಲ್ಮೈಯನ್ನು ಅಂತಿಮಗೊಳಿಸಲು ಉಪಯೋಗಿಸುವುದಿಲ್ಲ. ಕೆಲವು ಬಾರಿ ಸೂಕ್ಷ್ಮವಾದ ಡಿಸ್ಕ್ ಸಹ ಏರಿಳಿತವಿರುವ ಗೆರೆಗಳನ್ನು ಮೂಡಿಸಿಬಿಡುತ್ತದೆ. ಡಿಸ್ಕ್ ಸ್ಯಾಂಡರ್ ಕಾರ್ಯ ಮಾಡುವ ವೇಗ ಅದರ ಗಾತ್ರಕ್ಕೆ ತಕ್ಕಂತೆ ಗ್ರೈಂಡ್ ಗ್ರೇಡ್ ಮತ್ತು ಅದರ ಸ್ಥಿತಿಗೆ ತಕ್ಕಂತೆ ಬದಲಾಗುತ್ತದೆ. ಹೆಚ್ಚು ವೇಗವಾದರೆ ಸ್ಯಾಂಡ್ಪೇಪರ್ ಹರಿದು ಹೋಗಬಹುದು. ಹೆಚ್ಚು ಒತ್ತಡ ಕೊಟ್ಟರೆ ಮರದ ಕೊನೆಯ ಗ್ರೇನ್ ಸುಡಬಹುದು. ಇದು ನ್ಯೂಮ್ಯಾಟಿಕ್ ಹ್ಯಾಂಡ್ ಗ್ರಿಲ್. ಇದನ್ನು ಮರದಲ್ಲಿ ರಂಧ್ರ ಮಾಡಲು ಉಪಯೋಗಿಸುತ್ತಾರೆ. ಇದನ್ನು ವಿದ್ಯುತ್ನಿಂದ ಚಾಲನೆಯಾಗುವ ಡ್ರಿಲ್ಗೆ ನಿಷೇಧವಿರುವ ಜಾಗದಲ್ಲಿ ಉಪಯೋಗಿಸಬಹುದು. ಅಂದರೆ ಸಿಡಿಮದ್ದಿನ ಕಾರ್ಖಾನೆ, ಪೆಟ್ರೋಲಿಯಂ, ರಿಫೈನರಿಗಳು ಇತ್ಯಾದಿ. ಇಂತಹ ಡ್ರಿಲ್ ಕಂಪ್ರೆಸ್ಡ್ ಏರ್ನಿಂದ ಕೆಲಸ ಮಾಡುತ್ತದೆ. ಗಾಳಿಯಿಂದ ನಡೆಯುವ ಒಂದು ಮೋಟಾರ್ ಜೊತೆಗೆ ಒಂದು ಏರ್ ಪೈಪ್ ಜೋಡಿಸಿ ಡ್ರಿಲ್ ಸರಿಯಾಗಿ ಕೆಲಸ ಮಾಡುವಂತೆ ಕೇಸಿಂಗ್ ಕೊಡಲಾಗಿರುತ್ತದೆ. ನಾವು ಪೋರ್ಟಬಲ್ ಎಲೆಕ್ಟ್ರಿಕ್ ಸರ್ಕ್ಯುಲರ್ ಹ್ಯಾಂಡ್ ಸಾ ಯೂಸ್ ಮಾಡ್ತೀವಿ. ಅದು ಕಟಿಂಗ್, ಗ್ರೂವಿಂಗ್ ಮತ್ತು ರಿಬೇಟಿಂಗ್ ವುಡ್ಗೆ ಯೂಸ್ ಆಗುತ್ತೆ. ನಾವು ಪೋರ್ಟಬಲ್ ಪವರ್ ಪ್ಲೇನರ್ ಯೂಸ್ ಮಾಡಿದ್ವಿ. ಅದು ವುಡನ್ ಸರ್ಫೇಸಸ್ನ ಶೇಪ್ ಮತ್ತು ಶೇವ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಈ ವಿಡಿಯೋ ನೋಡಿ ನೀವು ಎಲ್ಲ ತಿಳಿದಿದ್ದೀವಿ ಅಂತ ನಾನು ನಂಬುತ್ತೇನೆ. ಪುನಃ ಭೇಟಿಯಾಗೋಣ ಇನ್ನೊಂದು ವಿಡಿಯೋ ಜೊತೆ. ಅಲ್ಲಿ ತನಕ ಥ್ಯಾಂಕ್ ಯು ಆ್ಯಂಡ್ ಗುಡ್ ಬೈ.